ಅದರೊಳಗಾಗಿ ಇಬ್ಬರು ಮಡಿಯುಡಿಯಿಂದ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗೋಣ. ಆ ಅಮೋಘ ಸಿದ್ಧರ ಸೇವೆಯನ್ನು ಮಾಡಿ ಪುಣಿತರಾಗೋಣ. ನಡೆ ಕಣದೇವಿ, ಪುಣಿತರಾಗಿ ಆ ನಂತರ ಅವರಿಂದ ಸಂತಾನ ಭಾಗ್ಯವನ್ನು ಪಡೆದುಕೊಂಡು ಬರೋಣ. ನಡೆ ಕಣದೇವಿ, ನಡೆ. ಈ ಪಂಚ ಎಂಬುವ ಬರಡು ಬಯಲು ಮಾಡಿಕೊಂಡು ಬರೋಣ. ನಡೆ ಕಣದೇವಿ, ನಡೆ. ನಡೆಯರಿ ಪತಿದೇವ, ಬೇಗನೆ ಹೋಗೋಣ. ಶಿವಧ್ಯಾನದಲ್ಲಿ ತಲ್ಲಿದ್ದನಾಗಿದ್ದಾರೆ. ಸ್ವಲ್ಪ ಕೂತುಕೊಳ್ಳೋಣ. ಸ್ವಾಮಿಯವರು ಏಕೆ ಮಾತನಾಡಬಹುದು? ಹೀಗೆ ಮಾತನಾಡಿಸಿದರೆ ಮಾತನಾಡುವುದಿಲ್ಲ. ಅದ್ದವರ ಪ್ರೀತಿಗೆ ಪಾತ್ರರಾದರೆ ಏನಾದರೂ ನಮ್ಮನ್ನು ಕಣ್ತರದನ್ನು ನೋಡಿ ಮಾತನಾಡಿಸುತ್ತಾರೆ. ದೇವಿ ಭಕ್ತರಿ, ಕಾಲಕೂಟಗಳಿಂದ ಇಳಿದು ಬಂದು ಸ್ವರಮಾಲೆ ದಾರಿಯಾಗಿ ಹಾಡಿ ಬಂದನಲ್ಲ ಕಣ್ಣಮ್ಮ. ಪಾಪಿ ತಪ್ಪನ್ನು ಕ್ಷಮಿಸುತ್ತಂದೆ. ದಿಟವಾಗಿ ಪರಮಾತ್ಮ ಧ್ಯಾನಸ್ಥರಾದ ನಿಮ್ಮನ್ನು ಮಾತನಾಡಿಸಿದ್ರು ನನ್ನ ತಪ್ಪಾಯ್ತು. ಕ್ಷಮಿಸುತ್ತಂದೆ, ಕ್ಷಮಿಸು. ಇಲ್ಲವಮ್ಮ, ನೀನೇನು ಅಂತ ತಪ್ಪು ಮಾಡಿಲ್ಲ. ನಾನು ತಂದೆ ಶಿವನ ಜ್ಞಾನದಲ್ಲಿ ಸ್ವಸ್ಥನಾಗಿದ್ದೇನೆ ಅಮ್ಮ ಚೆನ್ನಮ್ಮ. ಕೇಳಿಕೊಳ್ಳಮ್ಮ ನಿನ್ನ ಮನದ ಆಶೆಯನ್ನು. ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೇನೆ ಅಮ್ಮ. ದಯಾನಿಧಿಗೆ ಆದ ತಾವು ನನ್ನದೊಂದು ಆಸೆ ನೆರವೇರಿಸ್ತೀರೆಂದು ನಿಮ್ಮಲ್ಲಿಗೆ ಬಂದಿದ್ದೇವೆ. ನನಗೆ ಬಹಳ ದಿನದಿಂದ ಮಕ್ಕಳೇ ಆಗಿಲ್ಲ. ಕಂದನ ತೊದಲೊಳಗೆ ಕೇಳೋ ಸ್ವರಮಾಲಿ ಆಸೆ. ನನಗೆ ಸಂತತಿ ಕೊಡಿದೇವ, ಇಷ್ಟೇ ನನ್ನ ಆಸೆ ತಂದೆ, ಇಷ್ಟೇ ನನ್ನದು ಆಸೆ. ಆಗಲಮ್ಮ ಚೆನ್ನಮ್ಮ, ತೆಗೆದುಕೊಳ್ಳಮ್ಮ. ತಥಾಸ್ತು ಅಷ್ಟಪತ್ರ ಸಂತಾನ ಸೌಭಾಗ್ಯವತಿ ಆಗಮ್ಮ ತಾಯಿ. ನಿಮ್ಮ ಶಿಷ್ಯರನ್ನು ಮರೆಯಬೇಡಿ ತಂದೆ. ಹುಟ್ಟಿ ಬರುವ ಶಿಶುವಿಗೂ ದೇವರ ಹೆಸರಿದ್ದು ಜೋಗುಳ ಹಾಡುವೆವು. ನಾವಿನ್ನ ಹೋಗಿ ಬರ್ತೀವಿ ತಂದೆ, ಹೋಗಿ ಬರ್ತೀವಿ. ತಥಾಸ್ತು, ನಿಮಗೆ ಕಲ್ಯಾಣವಾಗಲಿ. ಹೋಗಿ ಬರುವಂತಾಗಿ ಬರ್ತಾರೆ. ಅಲ್ಲಿ ನೋಡಲಿ ಚೆನ್ನಿಯ ಗಂಡು ಜಗಪ್ಪ ಹೆಂಗ ಆಟ ತಕೊಂಡ್ ಬರತಾವ. ನಡಿ ಒಳಗೆ ಹೋಗ್ರು ನಾವ. ದರ್ಶನ ಮಾಡಿ ಮಕ್ಕಳ ಬೇಡುದು ಪಾಠ. ಅಮೋಕ್ಷದರ ದರ್ಶನ ಮಾಡಿ ಮಕ್ಕಳ ಬೇಡುದು ಪಾಠ. ಅಯ್ಯ ಯೋಗಿ, ಬೇಡಿದಾರಿಗೆ ಬೇಡಿದ ಬಗೆ ಕೊಡುವ ಅರಕೇರಿ ಅಮೋಘದ ಮುತ್ತಣ್ಣವರೇ. ಒಟ್ಟ ನಮಗ ಮಕ್ಕಳ ಆಗಿಲ್ಲಪ್ಪ ಮುತ್ಯ. ಮಕ್ಕಳ ಫಲ ದೊರಕಿಸ್ಕೊಡಪ್ಪ ಮುತ್ಯ. ನಿಮ್ಮ ಮಂತೇಲಿ ಬಂದೆವು. ಈ ಪಾಪಿಗಳಿಗೆ ಬೇಡವರೆಲ್ಲ ಕೊಟ್ಟರೆ ಸುಟ್ಟು ಹೋಗುವರು. ಒಂದು ವೇಳೆ ಕೊಡದಿದ್ದರೆ ನನ್ನನ್ನು ದ್ರೋಹೆಯ ದ್ರೋಚಾರಿಗಳು. ಈ ನಿನ್ನ ಹೇಸಿದಾರಿ ಹೆಂಡತಿ ಒಂದು ತಿಂಗಳಲ್ಲಿ ಸಂತಾನಿಸ್ತಲಾಗುವ ಚಿಂತಿಸಬೇಡ. ಯಪ್ಪ ಮುತ್ಯ, ಒಂದ ತಿಂಗಳದಾಗ ನನ್ನ ಹೆಂಡತಿ ಹೊಟ್ಲೆ ಹಾಕೊಳ್ಳೋದ್ರ ಬಹಳ ಚಲೋ ಆತ್ ನೋಡು ಮುತ್ಯ. ವರ್ಷ, 2 ವರ್ಷ, 10 ವರ್ಷ, 20 ವರ್ಷ, 24 ವರ್ಷ ಆದ್ರೂ ಒಳಗೊಮ್ಮ ಅವ್ರಿಗೆ ಮಕ್ಕಳಾಗುದಿಲ್ಲ ಮುತ್ಯ. ಬಹಳ ಚಲೋ ಆತ್ ನೋಡು ಮುತ್ಯ. ಜಡಿ ಅಲ್ಲೇ ತಕೊಂಡ್ ಹೋಗ್ತಾನ ಮುತ್ಯ. ಬಂದ ಈ ಕರಿತನಿ ಮಾಡೋರಿಗೆ ಯಾವ ಕಾಲಕ್ಕೂ ಬುದ್ಧಿ ಬರುವುದಿಲ್ಲ.
ಹೆಣ್ಣನ್ನು ಗಂಡಿಗೆ ಗಂಡನ್ನು ಹೆಣ್ಣಿಗೆ ಸ್ಥಿರವಾಗಿರುವಂತ ನಾಟಕ ಹಚ್ಚಿದ್ದಾರೆ. ಈ ನಿನ್ನ ಏಸಿದಾರಿ ಹೆಂಡತಿ ಸಂತಾನಿಸ್ತವಾಗುವ ಚಿಂತಿಸಬೇಡ. ಮುಂದಕ್ಕೆ ಸರಿಯಲ್ಲ ಹಂಗ್ಯಾಕ ಹಿಂದಕ್ಕೆ ಸರ್ತಿ? ಏ ಬಣಜಿಗೆ ಏನ್ರ ಗಾತ ಆತಂದ್ರೆ ಹೆಂಗ್ ಮಾಡುದು ಇನ್ನ? ಒಟ್ಟಿನ ಮೇಲೆ ಏನಾಗೋದಿಲ್ಲ, ಮುತ್ಯ ಆಶೀರ್ವಾದ ಮಾಡ್ಯಾನು, ನಡಿಯನು ಹೋಗುನು. ಏನ್ರ ಹೆಚ್ಚ ಕಡಿಮೆ ಆದ್ರ ಮಗನ ವಾತ್ ಸೊಂಟನ ಮೂರ್ತನ. ಸಾಯ್ರಿ ನಿಮ್ಮ ಅವನು ಸಾಯ್ರಿ. ಶರಣು ದೇವ ಶರಣು. ಎದ್ದೇಳಿರಿ ಭಕ್ತರಿ, ಸತಿಪತಿ ಜೊತೆಗೂಡಿ ಬಂದಿರಿ. ಬಂದ ವಿಷಯ ಮತ್ತು ನಿಮ್ಮ ಸ್ಥಾನ ಯಾವುದು? ದೇವ, ನಾವು ಗೊಳಗೆ ಗುಹವಿಂದ ಪೂರ್ವದವರು ದೇವ. ನಾವು ಹುಟ್ಟು ಬಂಜೆಯರು ದೇವ, ನಾವು ಹುಟ್ಟು ಬಂಜೆಯರು. ಯಾವ ದೇವರಿಗೆ ಹರಿಕೆ ಹೊತ್ತರೂ ನಮಗೆ ಮಕ್ಕಳಾಗಿಲ್ಲ ದೇವ. ಹಿಂದೆ ತಮ್ಮ ಸೇವೆಯನ್ನು ಮಾಡಿ ಪುಣಿತರಾಗಿ ತಮ್ಮಿಂದ ಸಂತಾನ ಫಲವನ್ನು ಪಡೆದುಕೊಳ್ಳಲು ಬಂದಿದ್ದೇವೆ ದೇವ. ನಮಗೆ ಸಂತಾನ ಕೊಟ್ಟು ಆಶೀರ್ವದಿಸಿರಿ ದೇವ. ಗುರೇ, ಈ ಬಂಜಿಯ ಹೃದಯವನ್ನು ನಿಮ್ಮ ಪಾದದಡಿಯಲ್ಲಿ ಹಾಕಿದ್ದೀನಿ ಸ್ವಾಮಿಗಳೇ, ನಿಮ್ಮ ಪಾದದಡಿಯಲ್ಲಿ ಹಾಕಿದ್ದೀನಿ. ನಮಗೆ ಸಂತಾನ ಫಲವನ್ನು ಕೊಟ್ಟು ಉದ್ಧರಿಸು ತಂದೆ, ಉದ್ಧರಿಸು. ಆಗಲಿ ತಾಯಿ, ನಿಮ್ಮ ಕಷ್ಟ ನಷ್ಟಗಳು ನನ್ನ ಕಣ್ಮುಂದೆ ಹಾಯ್ದು ಹೋಗಿದ್ದವಮ್ಮ ತಾಯಿ. ಆ ಶಿವನ ಕೃಪೆಯಿಂದ ನಿಮಗೆ ಸಂತಾನ ಫಲವನ್ನು ಕೊಡುವೆನು. ಆದರೆ ನನ್ನದೊಂದು ವಚನ ಪಾಲಿಸುವಿರಾ ಭಕ್ತರೇ? ಹೇಳಿರಿ ದೇವ. ಅದ್ಯಾವ ನಿಮ್ಮ ವಚನ ಒಂದು ಹೇಳಿರಿ ದೇವ. ಒಂದು ಏಕೆ ದೇವ? 10
ಮತ್ತು ವಚನವನ್ನಾದರೂ ಪಾಲಿಸುತ್ತೇನೆ. ಬೇಕಾದರೆ ನಿಮಗೆ ಹಣಕಾಸಾದರೂ ಕೊಡುತ್ತೇನೆ ದೇವ. ಹೇಳಿರಿ ದೇವ, ಹೇಳಿ. ಶಿವ ಶಿವ, ಎಷ್ಟೊಂದು ಮಾತನಾಡಿಯೋ ಭಕ್ತ. ಹಣವನ್ನು ಕೊಟ್ಟು ಮಕ್ಕಳನ್ನು ಪಡೆದುಕೊಳ್ಳಲು ಬಂದಿಯೋ ಮೂರ್ಖ. ಎಷ್ಟಿದೆ ನಿನ್ನ ಹತ್ತಿರ ಹಣವನ್ನು? ಎಲ್ಲಾದರೂ ಹೊತ್ತಿಗೆ ತೆಗೆದುಕೊಳ್ಳೋ ನಿನ್ನ ಹಣವನ್ನು ಕೊಟ್ಟು ಹೊತ್ತಿಗೆ ಕೇಳಿಕೊಂಡವ. ಇನ್ನೊಮ್ಮೆ ತೆಗೆಯುವ ಈ ಹಣದ ವಿಷಯ ತಿಳಿತೇ ಭಕ್ತ. ಶಿವ ಶಿವ, ತಪ್ಪಾಯಿತು ದೇವ, ತಪ್ಪಾಯಿತು ದೇವ. ನಮಗೆ ಮಕ್ಕಳಿಲ್ಲ ಎಂಬುವ ಕೊರಗು ಇಡೀ ನಮ್ಮ ಜೀವನದ ಹೆದ್ದಾರಿಯನ್ನು ಧೂಳು ಮುಳುಗಿಸಿ ಆಟವಾಡಲು ಹತ್ತಿದೆ. ಮಕ್ಕಳು ಇಲ್ಲ ಎನ್ನುವ ಹುಚ್ಚಾಸೆ ದೇವ, ಹುಚ್ಚಾಸೆ. ಆ ಹುಚ್ಚಾಸೆಯಿಂದ ಹೇಗಾದರೂ ಮಾಡಿ ಮಕ್ಕಳನ್ನು ಪಡೆಯಬೇಕೆಂಬುದು ಹುಚ್ಚಾಸೆ. ಹಾಗೆಲ್ಲ ಮಾತನಾಡಿದೆ, ತಪ್ಪಾಯಿತು ದೇವ, ನಮ್ಮನ್ನು ಕ್ಷಮಿಸಿ. ಈ ಎಲು ಇಲ್ಲದ ನಾಲಿಗೆ ಏನಾದರೂ ಆಸೆ ತೋಡಿಕೊಳ್ಳುವುದು ಗುರುವೇ, ಏನಾದರೂ ಆಸೆ ತೋಡಿಕೊಳ್ಳುವುದು ಗುರುವೇ. ಈ ಮಾತನ್ನು ತಾವು ಮನ್ನಿಸಿದೆ, ಅಣ್ಣಯ್ಯರ್ಯಾರು ಮನ್ನಿಸುವರು ಗುರುವೇ. ನಮಗೆ ಸಂತಾನ ಫಲವನ್ನು ಕೊಟ್ಟು ಉದ್ಧರಿಸು ತಂದೆ, ಉದ್ಧರಿಸು. ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಸಂತಾನ ಫಲ ಕೊಡು ಜಗದೀಶ್ವರ, ಸಂತಾನ ಫಲ ಕೊಡು ಜಗದೀಶ್ವರ. ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಸಂತಾನ ಫಲ ಕೊಡು ಜಗದೀಶ್ವರ, ಸಂತಾನ ಫಲ ಕೊಡು ಜಗದೀಶ್ವರ. परिहर्षिका पाडो जगदीश्वरा ईश्वरा परिहर्षिका पाडो जगदीश्वरा ईश्वरा
ಅಷ್ಟಪುತ್ರ ಸಂತಾನ ಸೌಭಾಗ್ಯವತಿ ಆಗಮ್ಮ ತಾಯಿ. ಹೇಳಮ್ಮ ತಾಯಿ, ನಾನು ಹೇಳೋ ಮಾತಾ ಕೇಳಿರಿ. ನಿಮಗೆ ಮೊದಲು ಹುಟ್ಟಿದ ಶಿಶುವನ್ನು ತಂದು ನನ್ನ ಮಠಕ್ಕೆ ಒಪ್ಪಿಸಬೇಕು. ಕಂಬಳಿ ಭಂಡಾರ ಮುಟ್ಟಿ ಹೇಳಿ. ಆಗಲಿ ಭಕ್ತರೇ, ತೆಗೆದುಕೊಳ್ಳರಿ ನೀವು ಬಯಸಿದ್ದ ಭಾಗ್ಯವನ್ನು. ನಿಲ್ಲು ಸಿದ್ದೇಶ, ನಿಲ್ಲು. ಅಂತ ಹುಟ್ಟು ಬಂಜೆಯರಿಗೆ ಹೇಗೆ ಅವರ ಪ್ರಸಾದವನ್ನು ಕರುಣಿಸಲಿ ಸಿದ್ದೇಶ, ವಿಚಾರ ಮಾಡು. ಶಿವ ಶಿವ ಶಿವ. ಸಂತಾನ ಫಲವನ್ನು ಕೊಟ್ಟು ಉದ್ಧರಿಸು ತಂದೆ, ಉದ್ಧರಿಸು. ದೇವ, ಕೈಲಾಸದಲ್ಲಿ ನಿಮ್ಮ ಸೇವೆ ಮಾಡುತ್ತಾ ಇದ್ದ ದೇವ, ನಾನು ಯಾವರೆಗೂ ಬೇಡ, ಲೋಕಕ್ಕೆ ಹೋಗುವುದು ಬೇಡವೆಂದರು ನನ್ನನ್ನು ಹಠ ತಟ್ಟುವುದರಿಗೆ ಕಳಿಸಿದ್ದರು ದೇವ. ನಾನು ಕೇಳಲಿಲ್ಲವೇ ತಂದೆ, ಹುಟ್ಟ ಬಂಜ ಮಾತೆಯರಿಗೆ ಮಕ್ಕಳ ಫಲ, ಬಾಯಿಲ್ಲದ ಮಕ್ಕಳಿಗೆ ಬಾಯಿ, ಹುಟ್ಟ ಕುಡನಿಗೆ ಕಣ್ಣು, ಬೆಳೆ ಕೀಲು ಎಲ್ಲ ಮಕ್ಕಳಿಗೆ ಮಕ್ಕಳು ಸರ್ವ ಕಷ್ಟದಿಂದ ಸುಖದಿಂದ ಬಾಳುವಂತೆ ಕೇಳಲಿಲ್ಲವೇ ದೇವ. ನೀವು ಹೇಳಿದ್ದೀರಿ ದೇವ, ನೀನು ಕೊಟ್ಟವರವರು ಯಾವ ಕಾಲಕ್ಕೂ ಸುಳ್ಳಾಗುವುದಿಲ್ಲವೆಂದು ಹರಿಸಿ ನನ್ನನ್ನು ಕಳಿಸಿದ್ದೀರಿ ದೇವ. ಈಗ ಏನು ಹೇಳುತ್ತೀರಿ ಹೇಳಿರಿ ತಂದೆ, ಹೇಳಿರಿ. ಶಿವ ಶಿವ. ಬಲ್ಲೆ ಸಿದ್ದೇಶ, ಬಲ್ಲೆ. ನಿನ್ನ ಮಹಿಮೆಯನ್ನು ಬಲ್ಲೆ. ಕೊಡು. ಆ ನಿನ್ನ ಭಕ್ತರಿಗೆ ಅವರ ಪ್ರಸಾದವನ್ನು ಕೊಡು. ನೀನು ಕೊಡುವ ವರಪ್ರಸಾದದಿಂದ ಆ ಪುಣ್ಯ ದಂಪತಿಗಳ ಉದರದಲ್ಲಿ ನಾನೇ ಜನಿಸಿ ಬರುತ್ತೇನೆ ಸಿದ್ದೇಶ, ನಾನೇ ಜನಿಸಿ ಬರುತ್ತೇನೆ. ನಾನೇ ಜನಿಸಿ ಬಂದು ಕೈಲಾಸದಿಂದ ಭೂಮಿಗಿಳಿದು ಬರುತ್ತಿರುವ ಸಮಯದಲ್ಲಿ ನಿನಗೆ ಕರುಣಿಸಿದವರ ಪ್ರಸಾದ ಗಂಟಿನ ಅಧಿಕಾರವನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ಕೊಡು. ಕೊಟ್ಟು ನಿನ್ನ ಭಕ್ತರನ್ನು ಉದ್ಧರಿಸು. ನಿನ್ನ ಭಂಡಾರದ ಮಹಿಮೆಯನ್ನು ಈ ಕಲಿಯುಗದ ಜನರಿಗೆ ತೋರಿಸು ಸಿದ್ದೇಶ, ತೋರಿಸು. ಭಕ್ತರೇ, ತೆಗೆದುಕೊಳ್ಳಲಿ ನೀವು ಬಯಸಿದ ಭಾಗ್ಯವನ್ನು. ಈ ಕಾರಿಕ ಭಂಡಾರ ನಿಮ್ಮ ಉದರದಲ್ಲಿ ಸ್ವೀಕರಿಸಿರಿ. ನನ್ನ ತಂದೆ ಶಿವನು ಹುಟ್ಟಿ ಬರುವನು. ಹುಟ್ಟಿ ಬಂದು ಮಗುವಿಗೆ ಮಾಸಿದ್ದ ಮಾಧುಲಿಂಗನೆಂದು ನಾಮಕರಣ ಇಟ್ಟು ಕರೆಯಿರಿ. ಹುಟ್ಟಿ ಬಂದು ಶಿಶುವನ್ನು ತಂದು ನನ್ನ ಮಠಕ್ಕೆ ಒಪ್ಪಿಸಬೇಕು. ತಿಳಿತೆ ಭಕ್ತರೇ? ಆಯ್ತು ದೇವ, ನಾವು ಇನ್ನು ಹೋಗಿ ಬರ್ತೇವೆ. ನಮಗೆ ಆನಂದವಾಯಿತು ದೇವ, ಆನಂದವಾಯಿತು. ಆನಂದವಾಯಿತು ಸಿದ್ದೇಶ, ನಮಗೆ ಆನಂದವಾಯಿತು. ಆನಂದ ನಮಗೀಗ ಸಿದ್ದೇಶ, ಆನಂದ ನಮಗೀಗ ಜಗದೀಶ, ಆನಂದ ನಮಗೀಗ ಜಗದೀಶ, ಆನಂದ ನಮಗೀಗ ಸಿದ್ದೇಶ, ಆನಂದ ನಮಗೀಗ ಸಿದ್ದೇಶ, ಆನಂದ ನಮಗೀಗ ಜಗದೀಶ. ಆನಂದವಾಯಿತು ತಂದೆ, ಆನಂದವಾಯಿತು. ಸಂತಾನ